ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಕೆ ನ್ಯೂಸ್ ಕನ್ನಡ. ನಾನು ರೋಹಿಣಿ ದೊಡ್ಡಮನಿ. ಮಾರುತೇಶ್ವರ ಜಾತ್ರೆ ಅಂಗವಾಗಿ 3 ದಿನದ ವಿವಿಧ ಕಾರ್ಯಕ್ರಮ ಆಯೋಜನೆ. ಕುಮುಟ್ಗಿ ಗ್ರಾಮದಲ್ಲಿ ಸಾವಿರಾರು ಜನರು ಜಮಾಯಿಸಿದ್ದರು. ಕೆಲವರು 43 ಅಡಿ ಎತ್ತರದ ಕಂಬ ಏರಲು ಸಿದ್ಧರಾಗಿ ನಿಂತಿದ್ದರು. ಮೈನವಿರೇಳಿಸುವ ಈ ಸಾಹಸದಲ್ಲಿ ಕೆಲವರು ಕಂಬ ಏರಲು ಹೋಗಿ ಬೀಳುತ್ತಿದ್ದರೆ ಮತ್ತೆ ಕೆಲವರು ಎದ್ದು ಗುರಿ ಮುಟ್ಟಲು ಹರಸಾಹಸ ನಡೆಸುತ್ತಿದ್ದರು. ಕೊನೆಗೂ ಒಬ್ಬ ಗುರಿ ತಲುಪಿದಾಗ ಚಪ್ಪಾಳೆ, ಸಿಳ್ಳೆ, ಕೇಕಿಗಳ ಸುರಿಮಳೆಯಾಯಿತು. ಕುಮುಟ್ಗಿಯ ಆರಾಧ್ಯ ದೈವ ಶ್ರೀ ಮಾರುತೇಶ್ವರ ಹಾಗೂ ನಿಂಗರಾಯ ಮುತ್ಯ ಜಾತ್ರೆ ನಿಮಿತ್ತ ಮಂಗಳವಾರ ಜರುಗಿದ ಹಾಲೋಕಳಿಯ ಝಲಕ್ಕಿದು. ಜಾತ್ರೆಯ ಅಂಗವಾಗಿ 3 ದಿನದ ನಡೆದ ವಿವಿಧ ಕಾರ್ಯಕ್ರಮಗಳಲ್ಲಿ ಹಾಲೋಕಳಿ ವಿಶೇಷ ಗಮನ ಸೆಳೆಯಿತು. ದೇವಸ್ಥಾನದ ಎದುರು 43 ಅಡಿ ಎತ್ತರದ ಕಂಬವನ್ನು ನೆಟ್ಟು ಅದರ ಮೇಲೆ ವ್ಯಕ್ತಿಯನ್ನು ಕೂರಿಸಲಾಗಿತ್ತು. ಕಂಬಕ್ಕೆ ಜಾರುವ ಪದಾರ್ಥ ಲೇಪಿಸಲಾಗಿತ್ತು. ಸ್ಪರ್ಧೆಗೆ ಬಂದ ಯುವಕರು ಈ ಕಂಬ ಹತ್ತಿ ಮೇಲೆ ಕುಳಿತ ವ್ಯಕ್ತಿಯನ್ನು ಕೆಳಗೆ ಇಳಿಸಬೇಕು. ಒಬ್ಬೊಬ್ಬರಾಗಿ ಮೇಲೆ ಏರಲು ಪ್ರಯತ್ನಿಸುತ್ತಿದ್ದರೆ ಸುತ್ತ ನೆರೆದವರು ಅವರ ಮೇಲೆ ನೀರು ಎರಚಿ ಅವರನ್ನು ಕೆಳಗಿಳಿಸಲು ಯತ್ನಿಸುತ್ತಿದ್ದರು. ಜಾರುತ್ತಿದ್ದ ಕಂಬದಿಂದ ಬಿದ್ದವರೇ ಹೆಚ್ಚು. ಕೊನೆಗೊಬ್ಬ ಎಲ್ಲ ಅಡೆತಡೆಗಳನ್ನು ಮೆಟ್ಟಿ ಮೇಲೆ ಹತ್ತಿದ. ಮೇಲೆ ಕುಳಿತ ವ್ಯಕ್ತಿಯನ್ನು ಕರೆದುಕೊಂಡು ಬಂದು ಬಣ್ಣದ ನೀರನ್ನು ತಲೆ ಮೇಲೆ ಸುರಿದರು. ಆಗ ಚಪ್ಪಾಳೆಗಳ ಸುರಿಮಳೆಯೊಂದಿಗೆ ಹಾಲೋಕಳಿಗೆ ಅದ್ದೂರಿ ತೆರೆ ಎಳೆಯಲಾಯಿತು. ಯುವಕ ರಾಘವೇಂದ್ರ ಸಿದ್ದರಾಮ ವಾಲಿಕಾರ್ ಈ ಸಾಹಸ ಮೆರೆದು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ವಿಜಯಪುರ ತಾಲೂಕಿನ ಕುಮುಟ್ಗಿ ಗ್ರಾಮದಲ್ಲಿ ಮಾರುತೇಶ್ವರ ಓಕಳಿ ಮತ್ತು ನಿಂಗರಾಜವರ ಜಾತ್ರಾ ಮಹೋತ್ಸವ ಭಾಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಸುಮಾರು ವರ್ಷಗಳಿಂದ ಅಂದ್ರೆ ಒಂದು 200-300 ವರ್ಷಗಳಿಂದ ಈ ಹಾಲೋಕಳಿಯನ್ನು ಆಚರಿಸ್ಕೊತ ಕುಮುಟ್ಗಿ ಎಲ್ಲ ಸದ್ಭಕ್ತರು ಕೂಡಿ ಆಚರಣೆ ಮಾಡ್ಕೊತ ಬಂದಿದ್ದಾರೆ. ಚಿತ್ರದುರ್ಗದಿಂದ ಭೀಮರಾಜದೇವರ ಆಗಮನ ನಿನ್ನೆ ಸಾಯಂಕಾಲ ಆಗಿರ್ತದೆ. ಇವತ್ತು ಬೆಳಿಗ್ಗೆ ಗಾಂಗಿಸಿ ತಾಳ ಸಕಲ ವಾದ್ಯ ವೈಭವಗಳೊಂದಿಗೆ ದೇವರ ಗುಡಿಗೆ ಪಲ್ಲಕ್ಕಿಯನ್ನು ಬರಮಾಡಿಕೊಂಡು ಮಧ್ಯಾಹ್ನ ಹಾಲೋಕಳಿ ಕಾರ್ಯಕ್ರಮ ಎಲ್ಲ ಗ್ರಾಮಸ್ಥರು ಸೇರಿ ಆಚರಣೆ ಮಾಡ್ತಾರೆ. ಮತ್ತು ನಾಟಕ ಏನೇನು ಕಾರ್ಯಕ್ರಮ? ನಾಳೆ ಮಾಳಿಂಗರಾಯರ ನಾಟಕ ಐತ್ರಿ ಮತ್ತು ಸಾಯಂಕಾಲ ರಸಮಂಜರಿ ಕಾರ್ಯಕ್ರಮ. ಮತ್ತು ಕಾರ್ಯಕ್ರಮ ಆಯ್ತು. ನಿನ್ನ ಹೆಸರು? ಬಸವರಾಜ್ ಮನೋರ್. ಹಾಂ, ಬಸವರಾಜ್ ಮನೋರ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿಕೆ ನ್ಯೂಸ್ ಕನ್ನಡ.